Hi everyone, I am Manjunath SV, Assistant Professor in Department of Commerce, Sri Vivekananda Degree College, Chintamani. It is the third video on Introduction to GST chapter. I'll start this video with the structure of GST or dual GST model. So ನಿಮಗೆ structure of GST ಬಗ್ಗೆ explain ಮಾಡಿ ಅಂತ ಕೊಟ್ಟರು ಇದೇ ಆನ್ಸರ್ಸ್ ನ ಬರೀರಿ. ಡ್ಯುಯಲ್ GST model ಅಂತ ಕೇಳಿದಾಗೂ ಸಹ ಇದೇ ಆನ್ಸರ್ಸ್ ನ ಬರೀರಿ. ನೋಡೋಣ ಒನ್ ಬೈ ಒನ್ ಈಗ. So India is adopted dual GST model and it is concurrently levied by the central and as well as state government. So ಯಾರು ಅಥವಾ ಲೇವಿ ಅಥವಾ ಇಂಪೋಸ್ ಮಾಡ್ತಾರೆ ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಎರಡು ಜೊತೆಗೆ ಸೇರಿ GST ನ ಲೇವಿ ಮಾಡ್ತಾರೆ ಅಥವಾ ಇಂಪೋಸ್ ಮಾಡ್ತಾರೆ. ಸೊ ನೋಡಿ GST ಡ್ಯುಯಲ್ ಮಾಡೆಲ್ ಅಂತ ಕರಿತೀವಿ. ಒನ್ ಮಾಡೆಲ್ ಈಸ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಇನ್ನೊಂದು ಮಾಡೆಲ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. Intra-state is nothing but within the same state. For example, the transaction is done within the Karnataka, then intra-state transaction anta karitivi. When the transaction is done between two states, in that cases that is interstate transaction. Between the two states transaction ನಡೆದಿದೆ ಅಂತ ಹೇಳಿದಾಗ ಅದು interstate ಆಗಿರುತ್ತೆ. Then intra-state ಆಗಿದ್ರೆ CGST, SGST ಅಪ್ಲೈ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ CGST, UTGST ಅಪ್ಲೈ ಆಗುತ್ತೆ. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದೆ ಆಗ IGST ಅಪ್ಲೈ ಆಗುತ್ತೆ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ CGST, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಲೇವಿಡ್ ಅಂಡ್ ಕಲೆಕ್ಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಯಾರು ಲೇವಿ ಮಾಡ್ತಾರೆ ಮತ್ತೆ ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅವ್ರು ಕಲೆಕ್ಟ್ ಮಾಡ್ತಾರೆ ಮತ್ತೆ ಲೇವಿ ಮಾಡ್ತಾರೆ. ಯಾವ ಟೈಮಲ್ಲಿ ಲೇವಿ ಮಾಡ್ತಾರೆ? ವೆನ್ ಇಂಟ್ರಾ ಸ್ಟೇಟ್ ಸಪ್ಲೈಸ್ ಇದ್ದಾಗ. ಇಂಟ್ರಾ ಸ್ಟೇಟ್ ಅಂದ್ರೆ ವಿತ್ ಇನ್ ದ ಸೇಮ್ ಸ್ಟೇಟ್ ಗೂಡ್ಸ್, ಟ್ಯಾಕ್ಸಬಲ್ ಗೂಡ್ಸ್ ಸರ್ವಿಸಸ್ ಸಪ್ಲೈ ಆದಾಗ CGST ಅಪ್ಲೈ ಆಗುತ್ತೆ. ಅಂಡ್ ಇಟ್ ಇಸ್ ಎ ರೆವಿನ್ಯೂ ಸೋರ್ಸಸ್ ಫಾರ್ ದ ಗವರ್ನಮೆಂಟ್. ಸೆಂಟ್ರಲ್ ಗವರ್ನಮೆಂಟ್ ಗೆ ಇದು ರೆವಿನ್ಯೂ ಸೋರ್ಸಸ್ ಆಗಿ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ SGST, ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸಿ, state goods and service tax is levied and collected by state governments or union territories with legislatures. ನೋಡಿ ಇಲ್ಲಿ ಯೂನಿಯನ್ ಟೆರಿಟರೀಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಆ ಯೂನಿಯನ್ ಟೆರಿಟರೀಸ್ ಅಲ್ಲಿ ಎಷ್ಟು ಯೂನಿಯನ್ ಟೆರಿಟರೀಸ್? ಟೋಟಲಿ 8 ಯೂನಿಯನ್ ಟೆರಿಟರೀಸ್ ಇದೆ. ಔಟ್ ಆಫ್ ದಟ್ 2 ಯೂನಿಯನ್ ಟೆರಿಟರೀಸ್ ಆರ್ ಹ್ಯಾವಿಂಗ್ ಲೆಜಿಸ್ಲೇಚರ್. ಸೊ ರಿಮೈನಿಂಗ್ 6 ಯೂನಿಯನ್ ಟೆರಿಟರೀಸ್ ನಾಟ್ ಹ್ಯಾವಿಂಗ್ ಲೆಜಿಸ್ಲೇಚರ್. ವಿತ್ ಲೆಜಿಸ್ಲೇಚರ್ ಅಂತ ಹೇಳಿದಾಗ ನೀವು ಇಲ್ಲಿ ಅಪ್ಲೈ ಆಗೋದು UTGST ಅಪ್ಲೈ ಆಗಲ್ಲ, SGST ನೇ ಅಪ್ಲೈ ಆಗುತ್ತೆ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ವಿತ್ ಲೆಜಿಸ್ಲೇಚರ್ ಒಂದು ಡೆಲ್ಲಿ ಇದೆ, ನೆಕ್ಸ್ಟ್ ಪಾಂಡಿಚೇರಿ ಇದೆ. ಇವೆರಡಕ್ಕೂ ಸಹ ವಿತ್ ಲೆಜಿಸ್ಲೇಚರ್ ಆಗಿರೋದ್ರಿಂದ UTGST ಅಪ್ಲೈ ಆಗಲ್ಲ, SGST ನೇ ಅಪ್ಲೈ ಆಗುತ್ತೆ. ಇದಕ್ಕೆ ಯಾವ ಕಂಡೀಷನ್ ಅಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್. ಸೊ ಇಂಟ್ರಾ ವಿತ್ ಇನ್ ದ ಸ್ಟೇಟ್ ಅಲ್ಲಿ ಆಗ್ತಕ್ಕಂಥ ಟೈಮ್ ಅಲ್ಲಿ ನಿಮ್ಗೆ ಇಲ್ಲಿ SGST ಅನ್ನೋದು ಅಪ್ಲೈ ಆಗುತ್ತೆ. ಇಟ್ ಈಸ್ ಆಲ್ಸೋ ರೆವಿನ್ಯೂ ಫಾರ್ ದ ಸ್ಟೇಟ್ ಗವರ್ನಮೆಂಟ್ಸ್. ಸ್ಟೇಟ್ ಗವರ್ನಮೆಂಟ್ಸ್ ಗೆ ಇದರಿಂದ ರೆವಿನ್ಯೂ ಇರುತ್ತೆ, ಅಂದ್ರೆ ಇದೇ ರೆವಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, CGST ಆಯ್ತು, SGST ಆಯ್ತು. ಈಗ ನೆಕ್ಸ್ಟ್ UTGST ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವಿತೌಟ್ ಸ್ಟೇಟ್ ಲೆಜಿಸ್ಲೇಚರ್. ಇಲ್ಲಿ ನಾವು ಡಿಸ್ಕಸ್ ಮಾಡೋದು UTGST ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ವಿತೌಟ್ ಸ್ಟೇಟ್ ಲೆಜಿಸ್ಲೇಚರ್ ಇದ್ರೆ ಮಾತ್ರ UTGST ಅಪ್ಲೈ ಆಗುತ್ತೆ. ವಿತ್ ಲೆಜಿಸ್ಲೇಚರ್ ಅಂತ ಹೇಳಿದಾಗ SGST ನೇ ಅಪ್ಲೈ ಆಗುತ್ತೆ. ಯಾವ ಟೈಮಲ್ಲಿ UTGST ಅಪ್ಲೈ ಆಗುತ್ತೆ? ಸೊ ಇಂಟ್ರಾ ಸ್ಟೇಟ್ ಸಪ್ಲೈ ಇದ್ದಾಗ, ಇಂಟ್ರಾ ವಿತ್ ಇನ್ ದ ಸ್ಟೇಟ್ ಇದ್ದಾಗ, ದಟ್ ಈಸ್ ವಿತ್ ಇನ್ ದ ಯೂನಿಯನ್ ಟೆರಿಟರೀಸ್ ಆಗಿದ್ದಾಗ ಮಾತ್ರ ನಿಮ್ಗೆ UTGST ಅಪ್ಲೈ ಆಗುತ್ತೆ. ಕರೆಂಟ್ಲಿ there are 28 states, 28 states ಇದೆ. Then 8 union territories. Out of 8 union territories, 2 union territories are having legislature. The remaining 6 are without legislature. ಎರಡು ಯಾವುದು ನೋಡೋಣ ವಿತ್ ಲೆಜಿಸ್ಲೇಚರ್ ಇರತಕ್ಕಂಥದ್ದು ನಾವು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಒಂದು ಡೆಲ್ಲಿ, ಇನ್ನೊಂದು ಪಾಂಡಿಚೇರಿ. ಪಾಂಡಿಚೇರಿನವರು ಪುದುಚೇರಿ ಅಂತಾನೂ ಕರಿಬಹುದಾಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅದರಲ್ಲೇ GST ಇನ್ ಯೂನಿಯನ್ ಟೆರಿಟರಿ ವಿತೌಟ್ ಲೆಜಿಸ್ಲೇಚರ್. ವಿತೌಟ್ ಲೆಜಿಸ್ಲೇಚರ್ ಇದೆ ಅಂತ ಯಾವ್ದು ಅಪ್ಲೈ ಆಗುತ್ತೆ? UTGST ಅಪ್ಲೈ ಆಗುತ್ತೆ. ಇದರ ಜೊತೆಗೆ CGST ನೂ ಅಪ್ಲೈ ಆಗುತ್ತೆ. ಸೊ 2 ಕಾಂಪೋನೆಂಟ್ಸ್ ಇರುತ್ತೆ ಎಲ್ಲಾದ್ರೂ ಸಹ, CGST, SGST. ಇಲ್ಲ ಅಂತ ಹೇಳಿದ್ರೆ CGST, UTGST ಇರುತ್ತೆ.
CGST ಯಾಕೆ ಅಪ್ಲೈ ಆಗುತ್ತೆ ಎಲ್ಲದಕ್ಕೂ ಅಂದ್ರೆ ಇಟ್ ಈಸ್ ಹೋಲ್ ಇಂಡಿಯಾಗೆ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೋಸ್ಕರ ಇಂಟ್ರಾ ಸ್ಟೇಟ್ ನಡೆದಿದ್ರೆ ಎಲ್ಲಾದ್ರೂ ಇರ್ಬೋದು ಇಂಡಿಯಾದಲ್ಲಿ CGST ಕಂಪಲ್ಸರಿ. ಅದರ ಜೊತೆಗೆ SGST ಅಪ್ಲೈ ಮಾಡಬೇಕಾ ಅಥವಾ UTGST ಅಪ್ಲೈ ಮಾಡಬೇಕಾ ಡಿಸಿಷನ್ ಅಷ್ಟೇ ಇಲ್ಲಿ. ಸೊ ಅದಕ್ಕೋಸ್ಕರ CGST ಕಂಪಲ್ಸರಿ ಇರುತ್ತೆ. ಅದರ ಜೊತೆಗೆ UTGST ಅಪ್ಲೈ ಮಾಡ್ತೀವಿ ಯೂನಿಯನ್ ಟೆರಿಟರೀಸ್ ವಿತೌಟ್ ಲೆಜಿಸ್ಲೇಚರ್ ಅಂತ ಹೇಳಿದಾಗ. ಅದೇ ವಿತ್ ಲೆಜಿಸ್ಲೇಚರ್ ಅಂತ ಹೇಳಿದಾಗ CGST SGST ಅಪ್ಲೈ ಆಗುತ್ತೆ. ವಿತೌಟ್ ಲೆಜಿಸ್ಲೇಚರ್ ಅಂತ ಹೇಳಿದಾಗ CGST ಪ್ಲಸ್ UTGST ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ರೀಪ್ಲೇಸ್ ಮಾಡ್ತಕ್ಕಂಥ ಎನಿ ರೂಲ್ಸ್ ಇನ್ UTGST ಆಸ್ ಸ್ಟೇಟ್ GST. ಸ್ಟೇಟ್ GST ಗೆ ಇರ್ತಕ್ಕಂಥ ಏನೇನು ಸಿಮಿಲರ್ ಇದೆ ಅದೆಲ್ಲನೂ ಸಹ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಪವರ್ ಇದೆ ಅಂದ್ರೆ ಪಾರ್ಲಿಮೆಂಟ್ ಇದೆ. ಯಾವ್ದ್ರ ಪ್ರಕಾರ ಆರ್ಟಿಕಲ್ 246 ಸಬ್ಸೆಕ್ಷನ್ 4 ನ ಪ್ರಕಾರ ಅವ್ರಿಗೆ ಪವರ್ ಇದೆ. ಯಾರಿಗೆ? ಪಾರ್ಲಿಮೆಂಟ್ಗೆ. ಅದು ಬಿಟ್ರೆ ಇನ್ಯಾರಿಗಿದೆ ಪವರ್ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅದೇ ರೀತಿ ಪವರ್ ಇದೆ. ಯಾವ್ದಾದ್ರು ಚೇಂಜಸ್ ಮಾಡಬೇಕು ಎಲ್ಲಿ ಅಂದ್ರೆ UTGST ಏನಾದ್ರು ಚೇಂಜಸ್ ಆಗ್ಬೇಕು ಅಂದ್ರೆ ಐದರ್ ಪಾರ್ಲಿಮೆಂಟ್ ಮಾಡ್ಬೋದಾಗಿರುತ್ತೆ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾದವ್ರು ಮಾಡ್ಬೋದಾಗಿರುತ್ತೆ, ಪ್ರೆಸಿಡೆಂಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ. ಸ್ಟೇಟ್ GST can be formulated for union territory without legislature by the parliament or a president of India. Next, the following union territories without legislature. Legislature ಇಲ್ಲದೆ ಇರತಕ್ಕಂಥ ಯೂನಿಯನ್ ಟೆರಿಟರೀಸ್ ಯಾವ್ದಿದೆ? ನಾನು ನಿಮ್ಗೆ ಆಗ್ಲೇ ಹೇಳಿದೆ ಟೋಟಲಿ 8 ಯೂನಿಯನ್ ಟೆರಿಟರೀಸ್ ಇದೆ. ಔಟ್ ಆಫ್ 2 states are having legislature, that is Delhi and Pondicherry. ಹಾಗಾದ್ರೆ ರಿಮೈನಿಂಗ್ 6 states ಯಾವ್ಯಾವ್ದಕ್ಕೆ ಲೆಜಿಸ್ಲೇಚರ್ ಇಲ್ಲ ಅಂತ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಈಸ್ ಚಂಡೀಗಢ, ಸೆಕೆಂಡ್ ಒನ್ ಲಕ್ಷದ್ವೀಪ್, ಥರ್ಡ್ ಒನ್ ದಾದ್ರಾ ಅಂಡ್ ನಾಗರ್ ಹಾವೇಲಿ ಅಂಡ್ ದಾಮನ್ ಅಂಡ್ ದಿಯು, ಫೋರ್ತ್ ಒನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್, ಫಿಫ್ತ್ ಒನ್ ಜಮ್ಮು ಅಂಡ್ ಕಾಶ್ಮೀರ್, ಲಾಸ್ಟ್ಲಿ ಲಡಾಖ್. ಲಡಾಖ್ ಇಸ್ ಎ ನ್ಯೂ ಯೂನಿಯನ್ ಟೆರಿಟರಿ. ಸೊ ಇದು ಹೊಸದಾಗಿ ಆಡ್ ಆಗಿರ್ತಕ್ಕಂಥ ಯೂನಿಯನ್ ಟೆರಿಟರಿ ಆಗಿದೆ. ಸೊ ವಿತ್ ಲೆಜಿಸ್ಲೇಚರ್, ವಿತೌಟ್ ಲೆಜಿಸ್ಲೇಚರ್ ಅಂತ ಬರುತ್ತೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ವಿತೌಟ್ ಲೆಜಿಸ್ಲೇಚರ್ ಆಗಿದೆ. ವಿತ್ ಲೆಜಿಸ್ಲೇಚರ್ ಅಂದ್ರೆ ಒಂದು ಡೆಲ್ಲಿ, ಇನ್ನೊಂದು ಪಾಂಡಿಚೇರಿ. ಟೋಟಲ್ 8 ಯೂನಿಯನ್ ಟೆರಿಟರೀಸ್ ಇದೆ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇನ್ ದ ಡ್ಯುಯಲ್ ಮಾಡೆಲ್, ದಟ್ ಈಸ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ mechanism to monitor the interstate trade of goods and services and ensure that SGST component across to the consumer state. ಸೊ IGST ಏನಕ್ಕೋಸ್ಕರ ಈ ಮೆಕಾನಿಸಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಅಂದ್ರೆ 2 ಸ್ಟೇಟ್ಗಳ ನಡುವೆ ಟ್ರಾನ್ಸಾಕ್ಷನ್ ನಡೀತಿದ್ರೆ ಅದರ ಮೇಲೆ ಮಾನಿಟರ್ ಮಾಡುತ್ತೆ. ದೆನ್ IGST 2 ಪೋರ್ಷನ್ ಬರುತ್ತೆ. CGST ಇರುತ್ತೆ ಆಸ್ ವೆಲ್ ಆಸ್ SGST ಇರುತ್ತೆ. CGST ಪೋರ್ಷನ್ ಈ ಸೆಂಟ್ರಲ್ ಗವರ್ನಮೆಂಟ್ ಇಟ್ಕೊಂಡು ರಿಮೈನಿಂಗ್ ಇರತಕ್ಕಂತ ಸ್ಟೇಟ್ ಗವರ್ನಮೆಂಟ್ ಕಾಂಪೋನೆಂಟ್ ನ ಯಾರು ಕೊಡ್ತಾರೆ ಅಂದ್ರೆ ಎಲ್ಲಿ ಕನ್ಸಂಪ್ಷನ್ ನಡೆಯುತ್ತೋ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ, ಆಂಧ್ರ ಪ್ರದೇಶ. ಕರ್ನಾಟಕದಲ್ಲಿ ಪರ್ಚೇಸ್ ಮಾಡ್ತಾರೆ, ಆಂಧ್ರ ಪ್ರದೇಶ ಸೇಲ್ ಮಾಡ್ತಾರೆ ಅಂತ ಹೇಳಿದಾಗ ಇಲ್ಲಿ ಕನ್ಸಂಪ್ಷನ್ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ. ಹಾಗಾದ್ರೆ SGST ಪೋರ್ಷನ್ ಎಲ್ಲಿಗೆ ಬರುತ್ತೆ? ಕರ್ನಾಟಕಕ್ಕೆ ಬರುತ್ತೆ. ಸೊ ದೆನ್ IGST would be levied and collected by the central government on all the state transaction of taxable goods and services. IGST ಯಾರು ಲೇವಿ ಮಾಡ್ತಾರೆ ಅಥವಾ ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅವ್ರು ಕಲೆಕ್ಟ್ ಮಾಡ್ತಾರೆ. ಯಾವಾಗ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಟ್ಯಾಕ್ಸಬಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಆದಾಗ. ದೆನ್ ಇಟ್ ಇಸ್ ಅ ರೆವಿನ್ಯೂ ಫಾರ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಆಸ್ ವೆಲ್ ಆಸ್ ಅ ಸ್ಟೇಟ್ ಗವರ್ನಮೆಂಟ್. ದ ರೆವಿನ್ಯೂ ಆಫ್ ಇಂಟರ್ ಸ್ಟೇಟ್ ಸೇಲ್ಸ್ ವಿಲ್ ನಾಟ್ ಅಕ್ಕರ್ ಟು ಎಕ್ಸ್ಪೋರ್ಟಿಂಗ್ ಸ್ಟೇಟ್. ಇಲ್ಲಿ ರೆವಿನ್ಯೂ ಅನ್ನೋದು ಎಕ್ಸ್ಪೋರ್ಟಿಂಗ್ ಸ್ಟೇಟ್ ಗಲ್ಲ, ಇಂಪೋರ್ಟಿಂಗ್ ಸ್ಟೇಟ್ ಗೆ ಬರುತ್ತೆ. ಅಂಡ್ ಎಕ್ಸ್ಪೋರ್ಟಿಂಗ್ ಸ್ಟೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ದ ಕ್ರೆಡಿಟ್ ಆನ್ SGST or UTGST used in the payment of IGST. ಸೊ ಇಲ್ಲಿ ಕ್ರೆಡಿಟ್ ಅನ್ನೋದು ಸ್ಟೇಟ್ ಗವರ್ನಮೆಂಟ್ಗೆ ಮತ್ತೆ ಅಂದ್ರೆ ಬೇರೆ ಸ್ಟೇಟ್ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ವಿಚ್ ಇಸ್ ರಿಲೇಟಿಂಗ್ ಟು ಯುವರ್ IGST. ನೋಡಿ, ನಾವು ಡ್ಯುಯಲ್ ಮಾಡೆಲ್ ಬರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡಿದೀವಿ. ನೋಡಿ ಮತ್ತೆ ಸಮ್ಮರಿ ರಿಲೇಟೆಡ್ ಆಗಿ ನೋಡೋಣ. GST 2 ಮಾಡಲ್, ಒಂದು ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಮಾಡಲು, ಒಂದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಮಾಡಲು. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದಾಗ ನಿಮ್ಗೆ CGST ಪ್ಲಸ್ SGST ಅಪ್ಲೈ ಆಗ್ಬಹುದು ಅಥವಾ CGST ಪ್ಲಸ್ UTGST ಅಪ್ಲೈ ಆಗುತ್ತೆ. ಇಂಟರ್ ಸ್ಟೇಟ್ ಆಗಿದ್ದಾಗ ನಿಮ್ಗೆ ಏನಾಗುತ್ತೆ? IGST ಅಪ್ಲೈ ಆಗುತ್ತೆ. CGST ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಯಾರು ಲೇವಿ ಮಾಡ್ತಾರೆ, ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸೊ ಸೆಂಟ್ರಲ್ ಗವರ್ನಮೆಂಟ್ ಅವರು ಯಾವ ಟೈಮಲ್ಲಿ ಅಂದ್ರೆ ಇಂಟ್ರಾ ಸ್ಟೇಟ್ ಆಗಿದ್ದಾಗ ಮಾತ್ರ. ದೆನ್ SGST ಯಾವಾಗ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ಎ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್, ಅಂದ್ರೆ ಇಟ್ ಇನ್ ದ ಸ್ಟೇಟ್ ಆಗಿರ್ಬೇಕು. ಓಕೆನಾ? ಯಾರು ಕಲೆಕ್ಟ್ ಮಾಡ್ತಾರೆ ಅಥವಾ ಯಾರು ಲೇವಿ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಸ್ಟೇಟ್ ಗವರ್ನಮೆಂಟ್ ಅವ್ರು ಕಲೆಕ್ಟ್ ಮಾಡ್ತಾರೆ ಅಥವಾ ಲೇವಿ ಮಾಡ್ತಾರೆ.
ದೆನ್ ಯಾವ ಟೈಮಲ್ಲಿ ಅಂದ್ರೆ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರ್ಬೇಕು. ಓಕೆನಾ. ದೆನ್ UTGST ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ ಮೇಡ್ ಇನ್ ಯೂನಿಯನ್ ಟೆರಿಟರೀಸ್, ವಿತ್ ಇನ್ ದ ಯೂನಿಯನ್ ಟೆರಿಟರೀಸ್ ಆಗಿರ್ಬೇಕು. ದೆನ್ ಇಲ್ಲಿ ವಿತೌಟ್ ಲೆಜಿಸ್ಲೇಚರ್ ಆಗಿರ್ಬೇಕು. ವಿತ್ ಲೆಜಿಸ್ಲೇಚರ್ ಅಂದ್ರೆ SGST ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ವಿತೌಟ್ ಲೆಜಿಸ್ಲೇಚರ್ ಆಗಿದ್ದಾಗ UTGST. ಓಕೆನಾ. ದೆನ್ ನೆಕ್ಸ್ಟ್ ಒನ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದಾಗ IGST ಅಪ್ಲೈ ಆಗುತ್ತೆ. IGST ಅನ್ನೋದು ಸೊ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಓಕೆನಾ. ದೆನ್ ಇದರಲ್ಲಿ ಎರಡು ಕಾಂಪೋನೆಂಟ್ ಇರುತ್ತೆ. ಒಂದು ಕಾಂಪೋನೆಂಟ್ SGST ಕಾಂಪೋನೆಂಟ್, ಇನ್ನೊಂದು ಕಾಂಪೋನೆಂಟ್ CGST ಕಾಂಪೋನೆಂಟ್. CGST ಕಾಂಪೋನೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇಟ್ಕೊಳ್ತಾರೆ, ಯಾಕಂದ್ರೆ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಲೇವಿ ಮಾಡ್ತಕ್ಕಂಥವ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಆಗಿರ್ತಾರೆ. ಅದಕ್ಕೋಸ್ಕರ CGST ಪೋರ್ಷನ್ ಅವರೇ ಇಟ್ಕೊಳ್ತಾರೆ. ದೆನ್ ಬ್ಯಾಲೆನ್ಸ್ ಇರ್ತಕ್ಕಂಥ SGST ಪೋರ್ಷನ್ ಯಾವ ಸ್ಟೇಟ್ ಅಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ಸ್ಟೇಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಸ್ಟ್ರಕ್ಚರ್ ಆಫ್ GST ಮಾಡೆಲ್ ಅಥವಾ ಡ್ಯೂಯಲ್ GST ಮಾಡೆಲ್ ಅಂತ ಕರೆದ್ರು ಇದನ್ನೇ ಬರೀಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಂಪ್ಯಾರಿಸನ್ ಬಿಟ್ವೀನ್ SGST, CGST ಅಂಡ್ IGST. ಸೊ ಇಲ್ಲಿ ಕಂಪ್ಯಾರಿಸನ್ ಅಥವಾ ಡಿಫರೆನ್ಸಸ್ ನ ಕೇಳಿದಾಗ ನೀವು ಈ ತರ ಬರೀಬೇಕಾಗತ್ತೆ. ಒಂದು ಟೇಬಲ್ ನ ಮಾಡ್ಕೊಳ್ಳೋಣ ಫಾರ್ ದ ಪರ್ಪಸ್ ಆಫ್ ಸಿಂಪ್ಲಿಫಿಕೇಶನ್ ಗೋಸ್ಕರ. ಬೇಸಿಸ್ ಫಸ್ಟ್ ಒನ್ ಈಸ್ CGST, SGST and IGST, meaning it is levied by central government to replace existing indirect taxes like service tax and excise. ಸೊ ಸರ್ವಿಸ್ ಟ್ಯಾಕ್ಸ್ ಮತ್ತೆ ಎಕ್ಸೈಸ್ ಟ್ಯಾಕ್ಸಸ್ ನ ಬೇಸಿಸ್ ಅಂದ್ರೆ ರೀಪ್ಲೇಸ್ಮೆಂಟ್ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ಅವರು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಟ್ಯಾಕ್ಸಸ್ ಇದು ಯಾವುದು CGST. ದೆನ್ SGST, it is levied by the state government to replace the existing taxes like sales tax, luxury tax and entry tax. ಇವೆಲ್ಲನೂ ಸಹ ರೀಪ್ಲೇಸ್ಮೆಂಟ್ ಆಗಿ ಈಗ SGST ಅನ್ನೋದು ಅಪ್ಲೈ ಮಾಡ್ತಿದೀವಿ. IGST, it is a combination of CGST and SGST levied and collected by the central government. ಎರಡು ಮಿಕ್ಸ್ ಅಪ್ ಆಗಿ ಯಾವುದು CGST, SGST ಎರಡು ಮಿಕ್ಸ್ ಅಪ್ ಆಗಿ ಆಗಿರ್ತಕ್ಕಂಥದ್ದನ್ನ IGST ಯಾರು ಕಲೆಕ್ಟ್ ಮಾಡ್ತಾರೆ, ಯಾರು ಲೇವಿ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅವರು ಕಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಅಪ್ಲಿಕೇಬಿಲಿಟಿ. ಟೆಕ್ನಿಕಲಿ ದಿಸ್ ಈಸ್ ಕಂಟ್ರಿ ವೈಡ್ ಅಪ್ಲಿಕೇಬಿಲಿಟಿ ಆಗುತ್ತೆ. ಬಟ್ ಯಾವಾಗ ನಾವು ಚಾರ್ಜ್ ಮಾಡ್ತೀವಿ ಅಂದ್ರೆ ವೆನ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರ್ಬೇಕಾಗು. ಸೊ CGST ಅನ್ನೋದು ಎಂಟೈರ್ ಇಂಡಿಯಾ ಅಪ್ಲಿಕೇಬಿಲಿಟಿ ಆಗತ್ತೆ. ಆದ್ರೆ ಯಾವಾಗ ಇಂಪೋಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಕಾನ್ಸೆಪ್ಟ್ ಏನಿರ್ಬೇಕು, ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರ್ಬೇಕು. ಓಕೆನಾ. ನೆಕ್ಸ್ಟ್ ಬಂದ SGST ಯಾವಾಗ ಅಪ್ಲೈ ಆಗುತ್ತೆ, ಯಾರು ಅಪ್ಲೈ ಮಾಡ್ತಾರೆ, ಸ್ಟೇಟ್ ಗವರ್ನಮೆಂಟ್ಸ್ ಅಪ್ಲೈ ಮಾಡ್ತಾರೆ ವಿಚ್ ಇಸ್ ರಿಲೇಟೆಡ್ ವಿತ್ ಇನ್ ದ ಸೇಮ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದಾಗ ಮಾತ್ರ. ನೆಕ್ಸ್ಟ್ ಒನ್ IGST ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಇಂಟರ್ ಸ್ಟೇಟ್ ಬಿಟ್ವೀನ್ ಟೂ ಸ್ಟೇಟ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆದಾಗ IGST ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC. CGST ಇರ್ತಕ್ಕಂಥ ಕ್ರೆಡಿಟ್ ನ ವಿ ಕ್ಯಾನ್ ಯೂಸ್ ಫಾರ್ ದ CGST ಆರ್ IGST, ಆದ್ರೆ SGST ಗೆ ಯೂಸ್ ಮಾಡೋ ತರ ಇಲ್ಲ. ನೆಕ್ಸ್ಟ್ SGST ಕ್ರೆಡಿಟ್ ನ CGST ಗೆ ಯೂಸ್ ಮಾಡೋ ತರ ಇಲ್ಲ. ಯಾವ್ದಕ್ಕೆ ಯೂಸ್ ಮಾಡಬಹುದು, SGST ಗೆ ಯೂಸ್ ಮಾಡಬಹುದು ಮತ್ತೆ IGST ಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ IGST ಕ್ರೆಡಿಟ್ ನ IGST ಗೂ ಯೂಸ್ ಮಾಡಬಹುದು, CGST ಗೂ ಯೂಸ್ ಮಾಡಬಹುದು, ದೆನ್ SGST ಗೂ ಯೂಸ್ ಮಾಡಬಹುದು. ಅಂದ್ರೆ IGST ಅಲ್ಲಿ ಕ್ರಾಸ್ ಯುಟಿಲೈಸೇಷನ್ ಇದೆ, ಆದ್ರೆ CGST SGST ಅಲ್ಲಿ ಕ್ರಾಸ್ ಯುಟಿಲೈಸೇಷನ್ ಇಲ್ಲ. ಲಾಸ್ಟ್ ಪಾಯಿಂಟ್, ಹೂ ಕಲೆಕ್ಟ್ಸ್ ದ ಟ್ಯಾಕ್ಸ್. ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ತಾರೆ? ಸೊ CGST ಕಲೆಕ್ಟ್ ಮಾಡ್ತಕ್ಕಂಥವ್ರು ಸೆಂಟ್ರಲ್ ಗವರ್ನಮೆಂಟ್ ಕಲೆಕ್ಟ್ ಮಾಡುತ್ತೆ. SGST ಯಾರು ಕಲೆಕ್ಟ್ ಮಾಡ್ತಾರೆ? ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ತಾರೆ. IGST ಯಾರು ಕಲೆಕ್ಟ್ ಮಾಡ್ತಾರೆ? ಸೆಂಟ್ರಲ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ CGST, SGST and IGST. Next concept is features of dual GST model. Dual GST model na features na discuss ಮಾಡ್ತಾ ಹೋಗೋಣ. Under that first point, GST shall have two components. One is levied by the central government, another one is levied by state government. So ಸೆಂಟ್ರಲ್ ಗವರ್ನಮೆಂಟ್ ಅಪ್ಲೈ ಮಾಡ್ತಕ್ಕಂಥ ಲೇವಿ ಮಾಡ್ತಕ್ಕಂಥದನ್ನ CGST ಅಂತ ಕರಿತೀವಿ, ಸ್ಟೇಟ್ ಗವರ್ನಮೆಂಟ್ ಲೇವಿ ಮಾಡ್ತಕ್ಕಂಥದನ್ನ SGST ಅಂತ ಕರಿತೀವಿ. ಅಂದ್ರೆ ಎರಡು ಕಾಂಪೋನೆಂಟ್ ಇರುತ್ತೆ ಅದರಲ್ಲಿ GST ಮಾಡೆಲ್, ಒಂದು ಸ್ಟೇಟ್ ಗವರ್ನಮೆಂಟ್, ಇನ್ನೊಂದು ಸೆಂಟ್ರಲ್ ಗವರ್ನಮೆಂಟ್. ಸೆಂಟ್ರಲ್ ಗವರ್ನಮೆಂಟ್ CGST, ಸ್ಟೇಟ್ ಗವರ್ನಮೆಂಟ್ SGST. ನೆಕ್ಸ್ಟ್ ಪಾಯಿಂಟ್, ಸೆಂಟ್ರಲ್ GST ಅಂಡ್ ಸ್ಟೇಟ್ GST would be applicable to all the transaction of the goods and services. ಸೊ CGST, SGST ಅನ್ನೋ ಕಾನ್ಸೆಪ್ಟ್ ಎಲ್ಲಾ ಟೈಪ್ ಆಫ್ ಗೂಡ್ಸ್ ಅಂಡ್ ಟ್ರಾನ್ಸಾಕ್ಷನ್ಸ್ ಅಲ್ಲೂ ಇರುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇದು ಅಂತ. ನೆಕ್ಸ್ಟ್ ಒನ್, ಸೆಂಟ್ರಲ್ GST ಅಂಡ್ ಸ್ಟೇಟ್ GST ಆರ್ ಟು ಬಿ ಪೇಡ್ ಟು ದ ಅಕೌಂಟ್ಸ್ ಆಫ್ ದ ಸೆಂಟರ್ ಅಂಡ್ ದ ಸ್ಟೇಟ್ ಇಂಡಿವಿಜುವಲಿ. ಸೊ
ಅಂದ್ರೆ ನೀವೇನೇ ಟ್ಯಾಕ್ಸಸ್ ನ ಪೇ ಮಾಡಿ ಅದರಲ್ಲಿ ಸ್ಟೇಟ್ ಗವರ್ನಮೆಂಟ್ ಸಪರೇಟ್ ಇರುತ್ತೆ, ದೆನ್ ಸೆಂಟ್ರಲ್ ಗವರ್ನಮೆಂಟ್ ಸಪರೇಟ್ ಇರುತ್ತೆ. ಅವೆರಡಕ್ಕೂ ಸಹ ಕಂಬೈನ್ ಮಾಡಿ ನಾವು ಒಟ್ಟಿಗೆ ಪೇ ಮಾಡಬಹುದು, ಆದ್ರೆ ಅದರಲ್ಲಿ ಎರಡು ಕಾಂಪೊನೆಂಟ್ ಸಪರೇಟ್ ಆಗೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು 18% ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅಂದ್ರೆ ಅದರಲ್ಲಿ ಆಫ್ ಪೋರ್ಷನ್ 9% CGST, 9% SGST ಆಗಿರುತ್ತೆ. ಆ ಸಪರೇಟ್ ಆಗಿ ಅಕೌಂಟ್ ಅದಕ್ಕೆ ನಾವು ಪೇ ಮಾಡ್ತೀವಿ, ಅದೆರಡು ಒಟ್ಟಿಗೆ ಪೇ ಮಾಡೋದಿಲ್ಲ. ಅಂದ್ರೆ ನಾವು ಅಮೌಂಟ್ ಕೊಡ್ಬೋದು ಒಟ್ಟಿಗೆ, ಬಟ್ ಪೇ ಆಗ್ಬೇಕಾದ್ರೆ ಅದು ಸಪರೇಟ್ ಆಗಿ ಆಗುತ್ತೆ. ಅವೆರಡಕ್ಕೂ CGST ಪೋರ್ಷನ್ CGST ಗೆ ಪೇ ಆಗುತ್ತೆ, SGST ಪೋರ್ಷನ್ SGST ಗೆ ಪೇ ಆಗುತ್ತೆ. ನೆಕ್ಸ್ಟ್ ಒಂದು, ಸೆಂಟ್ರಲ್ GST ಅಂಡ್ ಸ್ಟೇಟ್ GST ಆರ್ ಟು ಬಿ ಟ್ರೀಟೆಡ್ ಇಂಡಿವಿಜುವಲಿ. ಸ್ಟೇಟ್ CGST ಮತ್ತೆ SGST ನ ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಟ್ರೀಟ್ ಮಾಡ್ತೀವಿ. ದೇರ್ಫೋರ್ ಟ್ಯಾಕ್ಸಸ್ ಪೇಯ್ಡ್ ಅಗೇನ್ಸ್ಟ್ ದ central GST shall be allowed to be taken as a input tax credit. ಸೊ ನೀವೇನ್ ಸೆಂಟ್ರಲ್ ಗವರ್ನಮೆಂಟ್ ಗೆ ಟ್ಯಾಕ್ಸಸ್ ನ ನೀವು ಪೇ ಮಾಡ್ತೀರಾ, ಅದಕ್ಕೆ ರೇಟಾಗಿ ನೀವು ಟ್ಯಾಕ್ಸಸ್ ನ ಕ್ರೆಡಿಟ್ ತಗೊಳ್ಳೋದಕ್ಕೆ ನಿಮ್ಗೆ ಅವೈಲಬಿಲಿಟಿ ಇದೆ. ITC ಅವೈಲಬಲ್ ಆನ್ CGST ಆಲ್ಸೋ. ಸೊ ಬರೀ SGST ಮೇಲೇನೆ ಅಲ್ಲ, CGST ಮೇಲೇನು ಸಹ ನಿಮ್ಗೆ ಏನಾಗುತ್ತೆ, ಇನ್ಪುಟ್ ಟ್ಯಾಕ್ಸ್ ರೇಟ್ ಅನ್ನೋದು ಅವೈಲಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒನ್, ಕ್ರಾಸ್ ಯುಟಿಲೈಸೇಷನ್ ಆಫ್ ITC between the central goods and service tax and state goods and service tax would not be permitted. ಅಂದ್ರೆ CGST ಇರ್ತಕ್ಕಂಥ ಕ್ರೆಡಿಟ್ ನ SGST ಗೆ ಯುಟಿಲೈಸ್ ಮಾಡೋ ರೀತಿ ಇಲ್ಲ. ದೆನ್ SGST ಇರ್ತಕ್ಕಂಥ ಕ್ರೆಡಿಟ್ ನ CGST ಗೆ ಯೂಸ್ ಮಾಡೋ ತರ ಇಲ್ಲ, ಅಂದ್ರೆ ಕ್ರಾಸ್ ಯುಟಿಲೈಸೇಷನ್ ಇಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್, ಕ್ರೆಡಿಟ್ ಅಕ್ಯುಮುಲೇಷನ್ ಆನ್ ಅಕೌಂಟ್ ಆಫ್ ರೀಫಂಡ್ ಆಫ್ GST. ಕ್ರೆಡಿಟ್ ಅನ್ನೋದು ನಿಮ್ಗೆ ಇಲ್ಲಿ ಅವೈಲಬಲ್ ಇರೋದಿಲ್ಲ. ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಿರ್ತೀರಾ, ಔಟ್ಪುಟ್ ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳಿದಾಗ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ರೀಫಂಡ್ ಆಗೋದಿಲ್ಲ. ಓನ್ಲಿ ಇನ್ 3 ಕೇಸಸ್. ಒಂದು, ಎಕ್ಸ್ಪೋರ್ಟ್ ಇದ್ದಾಗ, ಅಥವಾ ಪರ್ಚೇಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಆಗಿದ್ದಾಗ, ಅಥವಾ ಇನ್ಪುಟ್ ಟ್ಯಾಕ್ಸ್ ಈಸ್ ಹೈಯರ್ ರೇಟ್ ದ್ಯಾನ್ ದ ಔಟ್ಪುಟ್ ಟ್ಯಾಕ್ಸ್. ಈ 3 ಕಂಡೀಷನ್ ಅಲ್ಲಿ ಮಾತ್ರ ನಿಮ್ಗೆ ಏನಾಗುತ್ತೆ, ರೀಫಂಡ್ ಆಗತ್ತೆ. ರಿಮೈನಿಂಗ್ ಕೇಸಲ್ಲಿ ರೀಫಂಡ್ ಆಗಲ್ಲ. ಈಗ ಸಿಂಪಲ್ ಕಾನ್ಸೆಪ್ಟ್, ನಾನು ಪರ್ಚೇಸ್ ಮಾಡ್ಬೇಕಾದ್ರೆ 10 ರೂಪಾಯಿ ಪೇ ಮಾಡಿದೀನಿ, ಅದೇ ನಾವು ಸೇಲ್ ಮಾಡ್ಬೇಕಾದ್ರೆ ಬರೀ ಇಲ್ಲಿ 4 ರೂಪಾಯಿ ಮಾತ್ರನೇ ರಿಸೀವ್ ಮಾಡಿದ್ವಿ ಆಸ್ ಅ ಟ್ಯಾಕ್ಸ್ ಆಗಿ. ಈ ತರ ಕೇಸಲ್ಲಿ ನಾನು 6 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಿದೀನಿ, ಹಾಗಾದ್ರೆ ಈ 6 ರೂಪಾಯಿ ನಮ್ಗೆ ರೀಫಂಡ್ ಆಗತ್ತಾ? ಇಲ್ಲ. ಓನ್ಲಿ ಇನ್ 3 ಕೇಸಸ್ ರೀಫಂಡ್ ಆಗತ್ತೆ. ಒಂದು, ಎಕ್ಸ್ಪೋರ್ಟ್ ಟೈಮ್ ಅಲ್ಲಿ, ಅಥವಾ ಪರ್ಚೇಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ, ಅಥವಾ ಹೈಯರ್ ರೇಟ್ ಆಫ್ ಟ್ಯಾಕ್ಸ್ ದ್ಯಾನ್ ದ ಔಟ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಇದ್ದು ಔಟ್ಪುಟ್ ಟ್ಯಾಕ್ಸ್ ರೇಟ್ ಕಡಿಮೆ ಇದ್ದಾಗ ನಿಮ್ಗೆ ರೀಫಂಡ್ ಆಗತ್ತೆ. ಬೇರೆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಬರುತ್ತೆ. ನೆಕ್ಸ್ಟ್, ಯೂನಿಫಾರ್ಮ್ ಪ್ರೊಸೀಜರ್ ಫಾರ್ ದ ಕಲೆಕ್ಷನ್ ಮಾಡೋದಕ್ಕೆ ಒಂದು ಯೂನಿಫಾರ್ಮಿಟಿ, ಒಂದು ಪ್ರೊಸೀಜರ್ ಇದೆ. ಸೊ ಬೋತ್ ದ CGST, SGST would be prescribed in the respective legislature for the central government and state government. CGST ಇರಬಹುದು ಅಥವಾ SGST ಇರಬಹುದು, ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದು ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಏನಿದೆ, ಆ ಪ್ರೊಸೀಜರ್ ನ ಮುಖಾಂತರ ಫಾಲೋ ಆಗ್ಬೇಕಾಗತ್ತೆ. ನೆಕ್ಸ್ಟ್, ಕಂಪೋಸಿಷನ್ ಅಥವಾ ಕಾಂಪೌಂಡಿಂಗ್ ಸ್ಕೀಮ್ ಅಂತ ಏನ್ ಕರಿತೀವಿ ಅಂದ್ರೆ, ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಇಫ್ ಯು ಆರ್ ಲೋ ಇನ್ಕಮ್ ಟ್ಯಾಕ್ಸ್ ಪೇಯರ್, ದೆನ್ ನೋ ನೀಡ್ ಟು ರಿಜಿಸ್ಟರ್, ಯು ಕ್ಯಾನ್ ಪೇ ಇನ್ ದ ವೇ ಆಫ್ ಕಂಪೋಸಿಷನ್ ಆರ್ ಕಾಂಪೌಂಡಿಂಗ್ ಸ್ಕೀಮ್. ಸೊ ನೀವೇನಾದ್ರೂ ಲೋ ಇನ್ಕಮ್ ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಆ ತರ ಕಂಡೀಷನ್ ಅಲ್ಲಿ ನೀವು ಈಸಿಯಾಗಿ ಕಂಪೋಸಿಷನ್ ಸ್ಕೀಮ್ ನ ಆಪ್ಟ್ ಮಾಡಿಕೊಂಡು ವಿತೌಟ್ ರಿಜಿಸ್ಟ್ರೇಷನ್ ನೀವು ಟ್ಯಾಕ್ಸ್ ನ ಪೇ ಮಾಡಬಹುದು. ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಯು ಕ್ಯಾನ್ ಆಪ್ಟ್ ಕಂಪೋಸಿಷನ್ ಆರ್ ಕಾಂಪೌಂಡಿಂಗ್ ಸ್ಕೀಮ್ ನ ನೀವು ಆಪ್ಟ್ ಮಾಡಿಕೊಂಡು ವಿತೌಟ್ ರಿಜಿಸ್ಟ್ರೇಷನ್ ನೀವು ಪೇ ಮಾಡಬಹುದಾಗಿರುತ್ತೆ ಟ್ಯಾಕ್ಸಸ್ ನ. ನೆಕ್ಸ್ಟ್ ಪಾಯಿಂಟ್, ದ ಟ್ಯಾಕ್ಸ್ ಪೇಯರ್ ವುಡ್ ನೀಡ್ ಟು ಸಬ್ಮಿಟ್ ಪೀರಿಯಾಡಿಕಲ್ ರಿಟರ್ನ್ಸ್ ನ ಪ್ರತಿಯೊಂದು ಟೈಮ್ ಅಲ್ಲಿ, ಅದೇನ್ ಪೀರಿಯಡ್ ಇದೆ, ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ನ ಪ್ರಿಸ್ಕ್ರೈಬ್ಡ್ ಟೈಮ್ ಅಲ್ಲಿ ಸೊ ನೀವು ರಿಟರ್ನ್ಸ್ ನ ಫೈಲ್ ಮಾಡ್ತಾನೆ ಬರ್ಬೇಕು. ಯಾರ ಟ್ಯಾಕ್ಸ್ ಪೇಯರ್ ಇದೀರಾ ಅವ್ರು ಕಂಪಲ್ಸರಿ ರಿಟರ್ನ್ಸ್ ನ ಫೈಲ್ ಮಾಡ್ತಾನೆ ಬರ್ಬೇಕಾಗತ್ತೆ. ಲಾಸ್ಟ್ ಒನ್, ಈಚ್ ಟ್ಯಾಕ್ಸ್ ಪೇಯರ್ ವುಡ್ ಬಿ ಅಲಾಟೆಡ್ ಟು ಎ ಪಾನ್ ಲಿಂಕ್ಡ್ ಟ್ಯಾಕ್ಸ್ ಪೇಯರ್ ಐಡೆಂಟಿಫಿಕೇಶನ್ ನಂಬರ್. ಸೊ ಇಲ್ಲಿ ಪಾನ್ ಲಿಂಕ್ಡ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ನ ಇಲ್ಲಿ ಇಶ್ಯೂ ಮಾಡ್ತಾರೆ. ಯಾವ್ದ್ರ ಬೇಸಿಸ್ ಮೇಲೆ ಅಂದ್ರೆ ಪಾನ್ ನಂಬರ್ ನ ಬೇಸಿಸ್ ಮೇಲೆ. ಸೊ ಇಟ್ ಈಸ್ ಅವರ್ ಎಂಡ್ ಆಫ್ ಟುಡೇಸ್ ಟಾಪಿಕ್. If you are having any queries, you can contact me. Thank you.